ಮಂತ್ರಿಗಳು ಮಂತ್ರಿಮಂಡಲ ರಚನೆ ಆದಮೇಲೆ ಪ್ರಥಮ ಸಚಿವ ಸಂಪುಟದಲ್ಲಿ ನಮ್ಮೆಲ್ಲ ಸಚಿವರಿಗೂ ಕೂಡ ಒಂದೊಂದು ಜಿಲ್ಲೆಗಳಿಗೆ ಹೋಗಬೇಕು. ಕೆಲವೊಂದು ಕಡೆ ಅತಿವೃಷ್ಟಿ ಇದೆ, ಕೆಲವೊಂದು ಕಡೆ ಅನಾವೃಷ್ಟಿ ಇದೆ. ನನಗೆ ಇವತ್ತು ಕಾರವಾರ ಡಿಸ್ಟ್ರಿಕ್ಕಿಗೆ ಕಳಿಸಿಕೊಟ್ಟಿದ್ದಾರೆ. ಇವತ್ತು ಮತ್ತು ನಾಳೆ 6 ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಅತಿವೃಷ್ಟಿ ಆಗಿದೆ, ಏನೇನು ಹಾನಿಯಾಗಿದೆ, ಇದನ್ನೆಲ್ಲವನ್ನು ಕೂಡ ಒಂದು ಅಧ್ಯಯನ ಮಾಡಿಕೊಂಡು ಮುಖ್ಯಮಂತ್ರಿಗಳಿಗೆ ಇದರದೊಂದು ರಿಪೋರ್ಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಎಲ್ಲ ಕಡೆಯೂ ಕೂಡ 31 ಜಿಲ್ಲೆಗಳಿಗೂ ಕೂಡ ಪ್ರವಾಸ ಎಲ್ಲ ಸಚಿವರದು ಪ್ರಾರಂಭ ಆಗಿದೆ. ಯಾವ ಜಿಲ್ಲೆಯಲ್ಲಿ ಸಚಿವರಿಲ್ಲ ಆ ಜಿಲ್ಲೆಯವರಿಗೆ ಬೇರೆ ಜಿಲ್ಲೆಯ ಸಚಿವರನ್ನು ಕೂಡ ಕಳಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಒಟ್ಟಾರೆ 31 ಜಿಲ್ಲೆಯಲ್ಲಿ ಕೂಡ ಎಲ್ಲ ಸಚಿವರು ಅಧ್ಯಯನ ಮಾಡಿಕೊಂಡು ಕೆಲವೊಂದು ಕಡೆ ಬರ ಇದೆ, ಕೆಲವೊಂದು ಕಡೆ ಅತಿವೃಷ್ಟಿ ಆಗಿದೆ, ಇದರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಂಡು ಮುಂದೆ ತುರ್ತಾಗಿ ಏನು ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಇಟ್ಕೊಂಡು ನಾವು ಬಂದಿರತಕ್ಕಂಥದ್ದು. ಇವತ್ತು ನಾಳೆ ನೋಡಿಕೊಂಡು ನಾನು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, ಜಿಲ್ಲಾ ಪಂಚಾಯತಿ CO ಇರ್ಬೋದು, ಸರ್ಕಿಟ್ ಹೌಸ್ದಲ್ಲಿ ಕೂತ್ಕೊಂಡು ಅವ್ರ ಕಡೆಯಿಂದೆಲ್ಲ ಬ್ರೀಫಿಂಗ್ ತೊಗೋತೀನಿ, ಮಾಹಿತಿಯನ್ನು ತೊಗೊಂಡು ವೀಕ್ಷಣೆ ಪ್ರಾರಂಭ ಮಾಡ್ತೀವಿ. ಸರ್, ಈಗ ಜಿಲ್ಲೆಯಲ್ಲಿ ಶಾಸಕರಿದ್ದರೂ ಕೂಡ ಇಲ್ಲಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತೇಳಿ ಒಂದಿಷ್ಟು ಅಸಮಾಧಾನ ಇದೆ, ಜನರಲ್ಲೂ ಕೂಡ ಇದೆ, ಸಚಿವ ಸ್ಥಾನ ಕೊಟ್ಟಿಲ್ಲ. ನನ್ನ ಪ್ರಕಾರ ಈ ಜಿಲ್ಲೆಯಲ್ಲಿ ಯಾವುದೂ ಕೂಡ ಅಸಮಾಧಾನ ನನಗೆ ಕಂಡಿಲ್ಲ. ಹಿಂದಿರ್ತಕ್ಕಂಥ ಸಚಿವರು ಕೂಡ ನನಗೆ ಫೋನ್ ಮುಖಾಂತರ ಮಾಡಿಕೊಂಡು ಒಟ್ಟಿಗೆ ಕೆಲಸ ಮಾಡೋಣ, ಒಟ್ಟಿಗೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರೋಣ, ಪಕ್ಷಕ್ಕೆ ಒಳ್ಳೆಯ ಹೆಸರು ತರೋಣ. ಅವಕಾಶಗಳು ಯಾವತ್ತೂ ನಿರಂತರವಾಗಿ ಇರೋದಿಲ್ಲ, ಒಮ್ಮೆ ಬರುತ್ತೆ ಹೋಗುತ್ತೆ, ವ್ಯತ್ಯಾಸಗಳಿರುತ್ತೆ. ಆದಾಗ ಅಂಥದ್ರಲ್ಲಿ ನಾವೆಲ್ಲೂ ಕೂಡ ಒಂದಾಗಿ ಹೋಗಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಅನ್ನುವಂಥ ಮಾತನ್ನು ಕೂಡ ನನಗೆ ಹೇಳಿದ್ದಾರೆ. ಈ ಜಿಲ್ಲೆಯಲ್ಲಿ ಯಾವುದೇ ಅಂಥ ಸಮಸ್ಯೆಗಳಿಲ್ಲ. ಅಂದರೆ ಮೊದಲು ಪಟ್ಟಿಯಲ್ಲಿ ಮಂಗಳ ವೈದ್ಯವರ ಹೆಸರು ಇತ್ತು, ಆಮೇಲೆ 2ನೇ ಪಟ್ಟಿಯಲ್ಲಿ ಇರಲಿಲ್ಲ. ಸೊ ಯಾಕೆ ಈ ಬದಲಾವಣೆ ಆಯಿತು ಅನ್ನೋದು ಜಿಲ್ಲೆಯ ಜನರಿಗೆ ಕೂಡ ಪ್ರಶ್ನೆ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ನಂದು ಹೆಸರಿತ್ತು, ಆಮೇಲೆ ಇರಲಿಲ್ಲ. ನಾನು ಎಲ್ಲಿಯಾದರೂ ಅಸಮಾಧಾನ ವ್ಯಕ್ತಪಡಿಸಿದ್ದೇನೆ? ಇಲ್ಲ. ಅವಕಾಶಗಳು ಬರ್ತಿರ್ತವೆ, ಹೋಗ್ತಿರ್ತವೆ, ಅದನ್ನೆಲ್ಲ ನಾವು ಸಮನಾಗಿ ತೊಗೊಂಡು ಹೋಗ್ಬೇಕಾಗತ್ತೆ. ಮಂತ್ರಿಗಳು ಮಂತ್ರಿಮಂಡಲ ರಚನೆ ಆದಮೇಲೆ ಪ್ರಥಮ ಸಚಿವ ಸಂಪುಟದಲ್ಲಿ ನಮ್ಮೆಲ್ಲ ಸಚಿವರಿಗೂ ಕೂಡ ಒಂದೊಂದು ಜಿಲ್ಲೆಗಳಿಗೆ ಹೋಗಬೇಕು. ಕೆಲವೊಂದು ಕಡೆ ಅತಿವೃಷ್ಟಿ ಇದೆ, ಕೆಲವೊಂದು ಕಡೆ ಅನಾವೃಷ್ಟಿ ಇದೆ. ನನಗೆ ಇವತ್ತು ಕಾರವಾರ ಡಿಸ್ಟ್ರಿಕ್ಕಿಗೆ ಕಳಿಸಿಕೊಟ್ಟಿದ್ದಾರೆ. ಇವತ್ತು ಮತ್ತು ನಾಳೆ 6 ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಅತಿವೃಷ್ಟಿ ಆಗಿದೆ, ಏನೇನು ಹಾನಿಯಾಗಿದೆ, ಇದನ್ನೆಲ್ಲವನ್ನು ಕೂಡ ಒಂದು ಅಧ್ಯಯನ ಮಾಡಿಕೊಂಡು ಮುಖ್ಯಮಂತ್ರಿಗಳಿಗೆ ಇದರದೊಂದು ರಿಪೋರ್ಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಎಲ್ಲ ಕಡೆಯೂ ಕೂಡ 31 ಜಿಲ್ಲೆಗಳಿಗೂ ಕೂಡ ಪ್ರವಾಸ ಎಲ್ಲ ಸಚಿವರದು ಪ್ರಾರಂಭ ಆಗಿದೆ. ಯಾವ ಜಿಲ್ಲೆಯಲ್ಲಿ ಸಚಿವರಿಲ್ಲ ಆ ಜಿಲ್ಲೆಯವರಿಗೆ ಬೇರೆ ಜಿಲ್ಲೆಯ ಸಚಿವರನ್ನು ಕೂಡ ಕಳಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಒಟ್ಟಾರೆ 31 ಜಿಲ್ಲೆಯಲ್ಲಿ ಕೂಡ ಎಲ್ಲ ಸಚಿವರು ಅಧ್ಯಯನ ಮಾಡಿಕೊಂಡು ಕೆಲವೊಂದು ಕಡೆ ಬರ ಇದೆ, ಕೆಲವೊಂದು ಕಡೆ ಅತಿವೃಷ್ಟಿ ಆಗಿದೆ, ಇದರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಂಡು ಮುಂದೆ ತುರ್ತಾಗಿ ಏನು ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಇಟ್ಕೊಂಡು ನಾವು ಬಂದಿರತಕ್ಕಂಥದ್ದು. ಇವತ್ತು ನಾಳೆ ನೋಡಿಕೊಂಡು ನಾನು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, ಜಿಲ್ಲಾ ಪಂಚಾಯತಿ CO ಇರ್ಬೋದು, ಸರ್ಕಿಟ್ ಹೌಸ್ದಲ್ಲಿ ಕೂತ್ಕೊಂಡು ಅವ್ರ ಕಡೆಯಿಂದೆಲ್ಲ ಬ್ರೀಫಿಂಗ್ ತೊಗೋತೀನಿ, ಮಾಹಿತಿಯನ್ನು ತೊಗೊಂಡು ವೀಕ್ಷಣೆ ಪ್ರಾರಂಭ ಮಾಡ್ತೀವಿ. ಸರ್, ಈಗ ಜಿಲ್ಲೆಯಲ್ಲಿ ಶಾಸಕರಿದ್ದರೂ ಕೂಡ ಇಲ್ಲಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತೇಳಿ ಒಂದಿಷ್ಟು ಅಸಮಾಧಾನ ಇದೆ, ಜನರಲ್ಲೂ ಕೂಡ ಇದೆ, ಸಚಿವ ಸ್ಥಾನ ಕೊಟ್ಟಿಲ್ಲ. ನನ್ನ ಪ್ರಕಾರ ಈ ಜಿಲ್ಲೆಯಲ್ಲಿ ಯಾವುದೂ ಕೂಡ ಅಸಮಾಧಾನ ನನಗೆ ಕಂಡಿಲ್ಲ. ಹಿಂದಿರ್ತಕ್ಕಂಥ ಸಚಿವರು ಕೂಡ ನನಗೆ ಫೋನ್ ಮುಖಾಂತರ ಮಾಡಿಕೊಂಡು ಒಟ್ಟಿಗೆ ಕೆಲಸ ಮಾಡೋಣ, ಒಟ್ಟಿಗೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರೋಣ, ಪಕ್ಷಕ್ಕೆ ಒಳ್ಳೆಯ ಹೆಸರು ತರೋಣ. ಅವಕಾಶಗಳು ಯಾವತ್ತೂ ನಿರಂತರವಾಗಿ ಇರೋದಿಲ್ಲ, ಒಮ್ಮೆ ಬರುತ್ತೆ ಹೋಗುತ್ತೆ, ವ್ಯತ್ಯಾಸಗಳಿರುತ್ತೆ. ಆದಾಗ ಅಂಥದ್ರಲ್ಲಿ ನಾವೆಲ್ಲೂ ಕೂಡ ಒಂದಾಗಿ ಹೋಗಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಅನ್ನುವಂಥ ಮಾತನ್ನು ಕೂಡ ನನಗೆ ಹೇಳಿದ್ದಾರೆ. ಈ ಜಿಲ್ಲೆಯಲ್ಲಿ ಯಾವುದೇ ಅಂಥ ಸಮಸ್ಯೆಗಳಿಲ್ಲ. ಅಂದರೆ ಮೊದಲು ಪಟ್ಟಿಯಲ್ಲಿ ಮಂಗಳ ವೈದ್ಯವರ ಹೆಸರು ಇತ್ತು, ಆಮೇಲೆ 2ನೇ ಪಟ್ಟಿಯಲ್ಲಿ ಇರಲಿಲ್ಲ. ಸೊ ಯಾಕೆ ಈ ಬದಲಾವಣೆ ಆಯಿತು ಅನ್ನೋದು ಜಿಲ್ಲೆಯ ಜನರಿಗೆ ಕೂಡ ಪ್ರಶ್ನೆ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ನಂದು ಹೆಸರಿತ್ತು, ಆಮೇಲೆ ಇರಲಿಲ್ಲ. ನಾನು ಎಲ್ಲಿಯಾದರೂ ಅಸಮಾಧಾನ ವ್ಯಕ್ತಪಡಿಸಿದ್ದೇನೆ? ಇಲ್ಲ. ಅವಕಾಶಗಳು ಬರ್ತಿರ್ತವೆ, ಹೋಗ್ತಿರ್ತವೆ, ಅದನ್ನೆಲ್ಲ ನಾವು ಸಮನಾಗಿ ತೊಗೊಂಡು ಹೋಗ್ಬೇಕಾಗತ್ತೆ.